ಆತ್ಮೀಯ ರೈತ ಬಂದವರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಲು 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಖುಷಿ, ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಒಂದು ಆರಂಭದಲ್ಲಿ ಏನೆಲ್ಲ ಒಂದು ಯೂಟ್ಯೂಬ್ ಆರಂಭ ಮಾಡಿದಾಗ ಏನೆಲ್ಲ ಆಯ್ತು, ಮತ್ತೆ ಅದಾದ ನಂತರ ನಾನು ಯಾವ ತರ ಒಂದು ಅಪ್ಗ್ರೇಡ್ ಆದೆ, ಅದೆಲ್ಲವನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಆರಂಭದಲ್ಲಿ ನಾನು ಯೂಟ್ಯೂಬ್ ಆರಂಭ ಮಾಡಿದಾಗ ಅದರ ಗಂಧ ಗಾಳಿ ಐಡಿಯಾನೇ ಗೊತ್ತಿರಲಿಲ್ಲ. ಸೊ ಯಾವ ತರ ವಿಡಿಯೋಸ್ ಮಾಡಬೇಕು, ಸೊ ಜನರನ್ನ ಯಾವ ತರ ನಾನು ರೀಚ್ ಮಾಡಿಸ್ಬೇಕು, ಒಳ್ಳೊಳ್ಳೆ ಕಂಟೆಂಟ್ ಯಾವ ತರ ತೆಗಿಬೇಕು ಅನ್ನೋದನ್ನ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಹಾರ್ಡ್ ವರ್ಕ್ ಆಗ್ತಾ ಇದ್ದೀನಿ. ಸೊ ಒಂದು ರಿಯಾಲಿಟಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ರೂಪಾಯಿ ತಗೊಳ್ಳದೆ ಎಲ್ಲಿ ಸಹ ನಾನು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಯೂಟ್ಯೂಬಿಂದನೂ ಅಷ್ಟೇ ಯಾವುದೇ ರೀತಿ ಒಂದು ಅಮೌಂಟ್ ಬರ್ತಾ ಇಲ್ಲ. ಬಟ್ ಬರೀ ಅಮೌಂಟ್‌ಗೋಸ್ಕರನೇ ವಿಡಿಯೋ ಮಾಡ್ತಾ ಇಲ್ಲ. ಸೊ ಜನರಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು, ಒಂದು ಹೆಸರನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗೌರೀಶ್ ಗೌಡ ಫಾರ್ಮಿಂಗ್ ಅನ್ನೋ ಯೂಟ್ಯೂಬ್ ಚಾನಲ್‌ನ ಕ್ರಿಯೇಟ್ ಮಾಡಿದ್ದು. ಸೊ ಒಂದು 3, 4 ಸಲ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಬಂದೆ. ಫೈನಲಿ ಈ ಒಂದು ಹೆಸರು ಅಡ್ಜಸ್ಟ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಕಾರಣದಿಂದ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಅಂದ್ರೆ ನನಗೆ ಒಂದು ಥೀಮ್ ಇದೆ. ಅದೇನಪ್ಪಾ ಅಂದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಭಾಗದ ಒಂದು ವಿಡಿಯೋಸ್‌ನ ನಾನು ಕವರ್ ಮಾಡಬೇಕು. ಅದು ಅಗ್ರಿಕಲ್ಚರ್‌ಗೆ ಸಂಬಂಧಪಟ್ಟಂತೆ, ಕೃಷಿಲಿ ಒಂದು ಹೊಸ ಹೊಸ ವಿನೂತನವಾದ ಒಂದು ಶೈಲಿಯಲ್ಲಿ ಬೆಳೆದಿರ್ತಕ್ಕಂಥ ಕೃಷಿ ಪದ್ಧತಿಗಳಿರ್ಬೋದು, ಬೆಳೆಗಳಿರ್ಬೋದು, ಒಳ್ಳೊಳ್ಳೆ ಕ್ರಾಪ್ಸ್ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು. ಸೊ ಇವುಗಳನ್ನೆಲ್ಲ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ರೈತನನ್ನ ನಾನು ಇಂಟರ್ವ್ಯೂ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ನೀವೇನಾದ್ರೂ ಕೃಷಿ ಒಂದು ಸಂದರ್ಶನಗಳನ್ನು ಮಾಡಬೇಕು ಅಂತ ಇದ್ರೆ, ಅಥವಾ ಕೃಷಿ ಸಂದರ್ಶನಗಳು ವೀಕ್ಷಿಸಬೇಕಂತ ಇದ್ರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೋದು. ನೀವು ಪ್ರೀತಿ ವಿಶ್ವಾಸನ ಕೊಡ್ತಾ ಇದ್ದೀರಾ, ಇದು ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ರೈತರಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಗಳನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಸೊ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನನ್ನ ಚಾನಲ್ ಇರುವ ತನಕ, ನಾನಿರುವ ತನಕ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.